ಯಾದಗಿರಿಯ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಡೆಲಿವರಿ ಕೇಸ್ಗೆ ಸಂಬಂಧಪಟ್ಟಂತೆ ಶಹಾಪುರ ಠಾಣೆಯಲ್ಲಿ 4 ವಿರುದ್ಧ ಒಂದು ಕೇಸ್ ದಾಖಲಾಗಿದೆ. ವಸತಿ ನಿಲಯದ ವಾರ್ಡನ್ ಗೀತಾ, ಹಾಗೇನೆ ಸ್ಟಾಫ್ ನರ್ಸ್ ಕಾವೇರಮ್ಮ, ಪ್ರಾಂಶುಪಾಲರಾದ ಬಸಮ್ಮ ಪಾಟೀಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ವಿದ್ಯಾರ್ಥಿನಿಯ ಸಹೋದರನ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಶಹಾಪುರ ಠಾಣೆಯಲ್ಲಿ 4 ವಿರುದ್ಧ ವಸತಿ ನಿಲಯದ ವಾರ್ಡನ್ ಗೀತಾ, ಸ್ಟಾಫ್ ನರ್ಸ್ ಕಾವೇರಮ್ಮ, ಹಾಗೇನೆ ಪ್ರಾಂಶುಪಾಲರಾದ ಬಸಮ್ಮ ಪಾಟೀಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಕರ್ತವ್ಯ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನುವಂತ ಆರೋಪ. ಅಲ್ಲದೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಅವರು ತಂದಿಲ್ಲ, ಮಾಹಿತಿ ಕೊಟ್ಟಿಲ್ಲ ಅನ್ನುವಂತ ಆರೋಪ ಇದೆ. ವಿದ್ಯಾರ್ಥಿನಿಯ ಸಹೋದರನ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಯಾಕೆ ಅಂತ ಅಂದ್ರೆ ಹೆರಿಗೆಯಾಗಿರೋ ವಿಷಯ ಯಾರಿಗೂ ಹೇಳಬೇಡಿ ಅಂತ ಆ ವಿದ್ಯಾರ್ಥಿನಿಯ ಸಹೋದರ ಹೇಳಿದ್ದ. ಹಾಸ್ಟೆಲ್ನ ಸಿಬ್ಬಂದಿಗೆ ಈ ತರ ವಿದ್ಯಾರ್ಥಿನಿಯ ಸಹೋದರ ತಿಳಿಸಿದ್ದ. ಹಾಗಾಗಿ ಮಾಹಿತಿ ಮರೆಮಾಚಿದ್ದಕ್ಕೆ ಸಹೋದರನ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯಡಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಮಾಹಿತಿಯನ್ನ ಮರೆಮಾಚಿದ್ದಕ್ಕೆ ವಿದ್ಯಾರ್ಥಿನಿಯ ಸಹೋದರ ಏನಿದ್ದಾನೆ, ಹೆರಿಗೆ ಆಗಿರುವಂತ ವಿಷಯವನ್ನ ಯಾರಿಗೂ ಹೇಳಬೇಡಿ ಅಂತ ಆತ ಸೂಚನೆ ಕೊಟ್ಟಿದ್ದ. ಹಾಗಾಗಿ ಆತನ ವಿರುದ್ಧ ಈಗ ಕೇಸ್ ಫೈಲ್ ಆಗಿದೆ. ಪೋಕ್ಸೋ ಕಾಯ್ದೆಯಡಿ 4 ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾಕಂತಂದ್ರೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಇದು. ಈಗ ಶಾಲೆ ಕಳಿಸ್ತಾ ಇದೀವಿ, ಓದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಹಾಸ್ಟೆಲ್ ಎಲ್ಲೋ ಸೇರಿಸಿ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕಳಿಸ್ತಂತ ಸಂದರ್ಭದಲ್ಲಿ ಈ ತರದ ಒಂದು ವಿಚಾರ, ಅದು ಡೆಲಿವರಿ ಆಗೋವರೆಗೂ ಕೂಡ ಯಾರ ಗಮನಕ್ಕೂ ಬಂದಿಲ್ಲ ಅಂತ ಅಂದ್ರೆ ಇದರ ಹಿಂದೆ 10 ಅನುಮಾನಗಳು ಕೂಡ ಮೂಡ್ತಾ ಇದೆ. ಈಗ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಶಿಕ್ಷಕರ ಗಮನಕ್ಕೆ ಬರ್ಲಿಲ್ವಾ? ಅಟ್ಲೀಸ್ಟ್ ಹಾಸ್ಟೆಲ್ನಲ್ಲಿ ಇದ್ದಂತ ವಾರ್ಡನ್ ಯಾರಿರ್ತಾರೆ ಅಥವಾ ಹಾಸ್ಟೆಲ್ನ ಸಿಬ್ಬಂದಿಗಳು ಯಾರಿರ್ತಾರೆ ಅವರ ಗಮನಕ್ಕೂ ಕೂಡ ಬರಲಿಲ್ಲ. ಇದು ಯಾಕೆ, ಏನು ಅನ್ನುವಂತ 10 ಹಲವು ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದೆ. ಇದೇ ವಿಚಾರವಾಗಿ 4 ವಿರುದ್ಧ ಈಗ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಅದರಲ್ಲಿ ಆ ವಿದ್ಯಾರ್ಥಿನಿಯ ಸಹೋದರ ಏನಿದ್ದಾನೆ ಆತನ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ, ಕೇಸ್ ದಾಖಲಾಗಿದೆ. ಕಾರಣ ಆತ ಯಾರಿಗೂ ಕೂಡ ಈ ಹೆರಿಗೆ ಆಗಿರುವಂತ ವಿಚಾರವನ್ನ ತಿಳಿಸಬೇಡಿ ಅಂತ ಹೇಳಿದ್ದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಹುಶಃ ಸಂಪರ್ಕ ಕಡಿತ ಆಗಿದೆ. ಹೇಗೇನು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ 4 ವಿರುದ್ಧ ಕೇಸ್ ಫೈಲ್ ಆಗಿದೆ. ಯಾಕೆ ಅಂತ ಅಂದ್ರೆ ನೋಡಿ, ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಈಗ ಶಾಲೆ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಯಾರ್ದಾದ್ರೂ ಗಮನಕ್ಕೆ, ಆಮೇಲೆ ಹಾಸ್ಟೆಲ್ ಅಂತ ಅಂದ್ಮೇಲೆ ಹಾಸ್ಟೆಲ್ನಲ್ಲಿ ಅವ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ವಿದ್ಯಾರ್ಥಿನಿಯರಿದ್ದಂತ ಸಂದರ್ಭದಲ್ಲಿ ಅವ್ರು ಯಾರಿಗೂ ಗಮನಕ್ಕೆ ಬರ್ಲಿಲ್ವಾ? ಅದು ಹೋಗಿ ಹೆರಿಗೆ ಆಗೋವರೆಗೂ ಕೂಡ ಅವರು ಹೇಗಿದನ್ನ ಮುಚ್ಚಿಟ್ಟಿದ್ರು ಅಂತೇಳಿ. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಾಗಪ್ಪ, ಈಗ 4 ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಆತನ ಸಹೋದರನ ಮೇಲೂ ಕೂಡ ಕೇಸ್ ಫೈಲ್ ಆಗಿದೆ. ಆತ ಯಾವ ಕಾರಣಕ್ಕಾಗಿ ಈ ವಿಷಯವನ್ನ ಹೊರಗಡೆ ಹೇಳಬೇಡಿ ಅಂತ ಹೇಳಿದ್ದ? ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ ನಾಗಪ್ಪ? ಪ್ರಭುದೇವ್, ಏನು ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿ ಓರ್ವಳು ಗಂಡು ಮಗುವಿಗೆ ಜನ್ಮ ನೀಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಬೆಳಕಿ ಕೂಡ ಬರ್ತದೆ. ಈ ಸಂಬಂಧಪಟ್ಟಂತೆ ಅಲ್ಲಿ ಮೇಲ್ನೋಟಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಾಲ್ ಅವರು, ಶಿಕ್ಷಕರ ಆ ಬಾಲಕಿ ಗರ್ಭಿಣಿ ಇರೋ ಬಗ್ಗೆ ಅಲ್ಲಿ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅಲ್ಲಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ತಮ್ಮ ನಿರ್ಲಕ್ಷ್ಯ ಕೂಡ ತೋರಿದ್ದು ಬೆಳಕಿಗೆ ಬಂದಿದೆ. ಈ ಘಟನೆಯ ನಂತರ ಏನು ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಹಾಗೂ ಶಿಕ್ಷಕರನ್ನು ಕೂಡ ಇಲಾಖೆ ಅಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಇದರ ಘಟನೆ ನಂತರ ಇನ್ನಷ್ಟು ಟ್ವಿಸ್ಟ್ ಕೂಡ ಪಡಿತಿದೆ. ಪ್ರಮುಖವಾಗಿ ಈ ಬಗ್ಗೆ
ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇಲಾಖೆ ಅಧಿಕಾರಿಗಳು ಕೂಡ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದೊಂದು ದೂರು ಕೂಡ ನೀಡಿದ್ದಾರೆ. ಮೇಲ್ನೋಟಕ್ಕೆ ಏನಂತಂದ್ರೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಏನು ವಿದ್ಯಾರ್ಥಿ ಏನು ಬಾಲಕಿಯೊಬ್ಬಳು ಏನು ಹೆರಿಗೆ ಏನು ಗಂಡು ಮಗುವಿಗೆ ಜನ್ಮ ನೀಡಿದ ನಂತರ ಪ್ರಮುಖವಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಯಿತು. ಆದರೆ ಮೇಲ್ನೋಟಕ್ಕೆ ಅಲ್ಲಿನ ಇಲಾಖೆ ಅಧಿಕಾರಿಗಳು ವಾರ್ಡನ್ ಆಗಿರುವುದು ಪ್ರಿನ್ಸಿಪಲ್ ಅವರು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ತಮ್ಮ ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರಮುಖವಾಗಿ ವಿದ್ಯಾರ್ಥಿನಿ ಬಾಲಕಿಯ ಅವರ ಸಹೋದರರನ್ನೇ ಅಧಿಕಾರಿಗಳಿಗೆ ಅಲ್ಲಿನ ವಾರ್ಡನ್ ಅವರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ನೀಡಬೇಡ ಎಂಬ ಮಾಹಿತಿಯನ್ನು ನೀಡಿದ ಕಾರಣವಾಗಿ ಅಲ್ಲಿನ ವಾರ್ಡನ್ ಅವರು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಕಾರಣಕ್ಕಾಗಿ ಏನಂತಂದ್ರೆ 4 ವಿರುದ್ಧ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಭುದೇವ್, ನಾಗಪ್ಪ, ಇನ್ನೊಂದು ವಿಚಾರ, ಈಗ ಆತನ ಸಹೋದರ ಯಾಕೆ ಆ ಥರದೊಂದು ಸೂಚನೆ ಕೊಟ್ಟಿದ್ದ ಯಾರಿಗೂ ಹೇಳಬೇಡಿ ಅಂತ? ಬಹುಶಃ ಆತನಿಗೆ ಏನಾದ್ರೂ ಗೊತ್ತಿದೆಯಾ ಇದ್ರ ಬಗ್ಗೆ ಏನಾದ್ರು ಅಂತ? ಪ್ರಭುದೇವ್, ಏನು ಹೆರಿಗೆ ಆದ ಘಟನೆ ನಂತರ ಏನೋ ಬಾಲಕಿಯು ಗಂಡು ಮಗುವಿಗೆ ಜನ್ಮ ನೀಡಿದ ಘಟನೆ ನಂತರ ಅಲ್ಲಿನ ವಾರ್ಡನ್ ಅವರು ಕೂಡ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಲು ಉತ್ಸುಕರಾಗ್ತಾರೆ. ಆದರೆ ಅವರ ಸಹೋದರನ್ನೇ ನಮಗೆ ಈ ಬಗ್ಗೆ ಯಾರಿಗೆ ಮಾಹಿತಿ ನೀಡಬೇಡ ಎಂಬ ಬಗ್ಗೆ ಹೇಳಿದನೆಂದು ಮಾಹಿತಿ ಕೂಡ ನೀಡಿದ್ದಾರೆ. ಆದರೆ ಈ ಬಗ್ಗೆ ಏನಾದರೂ ಪ್ರಕರಣ ಬೆಳಕಿಗೆ ಬಂದ್ರೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ ಕೇಸ್ ಕೂಡ ದಾಖಲು ಮಾಡಬಹುದೆಂಬ ಆತಂಕ ಕೂಡ ಅವರಿಗೆ ಇರಬಹುದು. ಹೀಗಾಗಿ ಈ ಕೇಸನ್ನು ಮುಚ್ಚಿ ಹಾಕಲು ಸಾಕಷ್ಟು ಪ್ರಯತ್ನ ಕೂಡ ನಡೀತಾ ಇತ್ತು. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ನಾಗಪ್ಪ, ನೀವೆಲ್ಲ ಡೀಟೇಲ್ಸ್ಗಾಗಿ.